ನಾನು ಆತ್ಮ ಅತಿ ಸೂಕ್ಷ್ಮ ಜ್ಯೋತಿಬಿಂದು, ಅತಿ ಸೂಕ್ಷ್ಮ ನಕ್ಷತ್ರ, ಸರ್ವ ಬಂಧನಗಳಿಗಿಂತಲೂ ಮುಕ್ತ, ಸರ್ವ ಬಂಧನಗಳಿಂದ ಮುಕ್ತ. ದೇಹದ ಪ್ರಪಂಚದ ಎಲ್ಲ ಆಕರ್ಷಣೆ ಬಂಧನಗಳಿಂದ ಮುಕ್ತ. ನಾನಾತ್ಮ ಸ್ವಯಂ ದೇಹದ ಪ್ರಪಂಚದ ಎಲ್ಲ ಸೆಳೆತಗಳಿಂದ ನನ್ನನ್ನು ನಾನು ಮುಕ್ತರನ್ನಾಗಿ ಮಾಡ್ತಾ ಹೋಗ್ತಿದ್ದೀನಿ. ಎಲ್ಲ ಬಂಧನ ಸೆಳೆತಗಳಿಗಿಂತ ಮುಕ್ತ. ಈ ದೇಹದ ಪ್ರಪಂಚದಿಂದ ಮುಕ್ತ ನಾನಾತ್ಮ 5 ತತ್ವದ ಈ ಲೋಕದಿಂದನೂ ಮೇಲೆ ಪ್ರಕಾಶದ ಕಾರ್ಪಿನಲ್ಲಿ ಅತಿ ಹಗುರತೆಯನ್ನು ಅನುಭವ ಮಾಡ್ತಾ ಇದ್ದೀನಿ. ನಾನಾತ್ಮ ನನ್ನ ಸತ್ಯ ಸ್ಥಿತಿಯನ್ನು ಅನುಭವ ಮಾಡೋದಕ್ಕೆ ನನ್ನ ಸತ್ಯ ಮನೆ ಪರಂಧಾಮದೆಡೆಗೆ ಹೋಗ್ತಾ ಇದ್ದೀನಿ. ದಿವ್ಯ ನೇತ್ರದಿಂದ ನಾನು ನನ್ನ ಮನೆಯನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದೇನೆ. ಬಂಗಾರ ಮಿಶ್ರಿತ ಈ ಕೆಂಪು ಬಣ್ಣದ ಬೇಹದ್ದಿನ ಪ್ರಕಾಶಮಯ ಲೋಕ ಅತೀ ಶಾಂತಿ. ನನ್ನ ಈ ಪ್ರಿಯವಾದಂತಹ ಮನೆ ದಿವ್ಯತೆಯಿಂದ ತುಂಬಿದೆ. ಈ ಸುವರ್ಣ ಮಿಶ್ರಿತ ಕೆಂಪು ಬಣ್ಣದ ಬೇಹದ್ದಿನ ಪ್ರಕಾಶಮಯ ಲೋಕ ಅತೀ ಶಾಂತಿ ದಿವ್ಯತೆಯಿಂದ ತುಂಬಿರುವಂತಹ ಲೋಕದಲ್ಲಿ ನಕ್ಷತ್ರದಂತೆ ಹೊಳಿತಿರುವಂತಹ ಆತ್ಮಗಳನ್ನು ನೋಡ್ತಾ ಇದ್ದೀನಿ. ದಿವ್ಯತೆಯಿಂದ ತುಂಬಿರುವಂತಹ ಈ ಲೋಕದಲ್ಲಿ
ನಾನಾತ್ಮ ಎಲ್ಲ ಕರ್ಮದ ಬಂಧನಗಳಿಂದ ಮುಕ್ತ, ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೇನೆ. ನಾನು ಆತ್ಮ ನನ್ನ ಅನಾದಿ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನಾಲ್ಕಾರು ಕಡೆ ಅತೀ ಶಾಂತಿ, ಎಷ್ಟು ಸುಂದರ ದಿವ್ಯ ಸ್ವರೂಪ. ನಾನಾತ್ಮದ ನಕ್ಷತ್ರದ ದಿವ್ಯ ಪ್ರಕಾಶದ ದಿವ್ಯ ಸ್ವರೂಪ. ನಾನಾತ್ಮ ನನ್ನ ಸಂಪೂರ್ಣ ದಿವ್ಯ ಸತ್ಯ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಈ ಸಂಪೂರ್ಣ ಸತೋಪ್ರಧಾನ ಸ್ಥಿತಿ ತುಂಬ ಸುಖದಾಯಿಯಾಗಿದೆ. ನಾನು ಆತ್ಮ ಬೀಜ ರೂಪದಲ್ಲಿ ಸ್ಥಿತನಾಗಿದ್ದೇನೆ. ಈ ಸ್ಥಿತಿಯಲ್ಲಿ ಸರ್ವ ಗುಣಗಳು, ಸರ್ವ ಶಕ್ತಿಗಳಿಂದ ಸಂಪನ್ನ, ಸರ್ವ ಗುಣಗಳಿಂದ ಸಂಪನ್ನ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಈ ಸುವರ್ಣ ಮಿಶ್ರಿತ ಕೆಂಪು ಬಣ್ಣದ ಪ್ರಕಾಶ ಲೋಕದಲ್ಲಿ ಪರಮ ಪವಿತ್ರ ಶಿವ ಬಾಬಾರವರ ಪವಿತ್ರ ಪ್ರಕಾಶ, ದಿವ್ಯ ಪ್ರಕಾಶ ನಾಲ್ಕು ಕಡೆ ಹರಡಿದೆ. ನಾನು ಜ್ಯೋತಿ ಬಿಂದು, ಪವಿತ್ರತೆಯ ಪ್ರಕಾಶ ಪುಂಜನಾಗಿದ್ದೇನೆ. ನನ್ನ ದಿವ್ಯ ನೇತ್ರಗಳಿಂದ ಪರಮ ಪವಿತ್ರ ಅತೀ ಸುಂದರ ಶಿವ ಬಾಬಾರನ್ನು ನೋಡ್ತಾ ಇದ್ದೀನಿ. ಪರಮ ತೇಜಸ್ವಿ ಶಿವ ಬಾಬಾರವರ ಸನ್ಮುಖದಲ್ಲಿ ನಾನಾತ್ಮ ನನ್ನ ದಿವ್ಯ ಸತ್ಯ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಬೇಹದ್ದಿನ ಮನೆಯಲ್ಲಿ ಬೇಹದ್ದಿನ ತಂದೆಯ ಸಾನ್ನಿಧ್ಯದಲ್ಲಿ ಆನಂದದ ಅನುಭವ ಮಾಡ್ತಾ ಇದ್ದೇನೆ.
ಪ್ರಾಣಪ್ರಿಯ ತಂದೆಯ ಈ ಪವಿತ್ರ ಪ್ರೇಮದ ಪ್ರಕಾಶದ ಬಾಹುಗಳಲ್ಲಿ ನನ್ನನ್ನು ಸಮಾವೇಶ ಮಾಡಿಕೊಂಡಿದ್ದಾರೆ. ವೃಕ್ಷಪತಿ ಬಾಬಾ ಅವರ ಜೊತೆ ನನ್ನ ಆತ್ಮ ಬೀಜ ಸ್ವರೂಪನಾಗಿದ್ದೇನೆ. ವೃಕ್ಷಪತಿ ಬಾಬಾರವರ ಅಲೌಕಿಕ ಈ ಪ್ರೇಮದ ಕಿರಣಗಳು ನನ್ನ ಆತ್ಮದ ಮೇಲೆ ಸುರಿತಾ ಇದೆ. ಈ ಅನಂತ ದಿವ್ಯ ಕಿರಣಗಳು ನಾನು ಆತ್ಮದ ಚಿತ್ತದವರೆಗೂ ಸಮಾವೇಶ ಆಗ್ತಾ ಇದೆ. ಪರಮಾತ್ಮನ ಆ ದಿವ್ಯ ಅಲೌಕಿಕ ಪ್ರೀತಿ ನನ್ನ ಇಡೀ ಚಿತ್ತವನ್ನು ಆವರಿಸ್ತಾ ಇದೆ. ಈ ಪ್ರೇಮದ ಮಳೆಯಿಂದ ನನ್ನ ಆತ್ಮದಲ್ಲಿರುವ ಜನ್ಮ ಜನ್ಮಾಂತರದ ಕೊಳಕೆಲ್ಲವನ್ನು ಸ್ವಚ್ಛ ಮಾಡ್ತಾ ಇದೆ. ಆ ಪರಂಜ್ಯೋತಿಯ ಪರಮ ಪ್ರೀತಿಯ ಅನುಭೂತಿಯಲ್ಲಿ ಆ ಅನುಭವಗಳಲ್ಲಿ ಸಮಾವೇಶನಾಗಿದ್ದೇನೆ. ಈ ಪ್ರಕಾಶಮಯ ದಿವ್ಯ ಅಲೌಕಿಕ ಮನೆಯಲ್ಲಿ ನಾನು ತಂದೆಯಿಂದ ಪ್ರಕಾಶ ಮತ್ತು ಶಕ್ತಿಯ ಕಿರಣಗಳನ್ನು ಪ್ರಾಪ್ತಿ ಮಾಡಿಕೊಳ್ತಿದ್ದೇನೆ. ನಾನು ಸಮರ್ಥ ಮತ್ತು ಶಕ್ತಿಶಾಲಿ ಆಗ್ತಾ ಇದ್ದೇನೆ. ಬಾಬಾರವರ ಲೈಟ್ ಮತ್ತು ಮೈಟಿಂದ ನನ್ನ ಎಲ್ಲ ಹಳೆಯ ಸಂಸ್ಕಾರಗಳನ್ನು ಮರ್ಜ್ ಆಗ್ತಾ ಹೋಗ್ತಿದೆ. ನನ್ನ ಆತ್ಮ ಈ ಸತ್ಯ ಸ್ವರೂಪದಲ್ಲಿ ತಂದೆಯ ಸಮಾನ ಸ್ಥಿತಿಯನ್ನು ಅನುಭವ ಮಾಡ್ತಾ ಇದ್ದೇನೆ. ಮಧುರ ಬಾಬಾ, ನಿಮ್ಮ ಈ ದಿವ್ಯ ಅಲೌಕಿಕ ಪ್ರಕಾಶ ನನ್ನ ಆತ್ಮನನ್ನು ಸಹ ದಿವ್ಯ ತೇಜೋಮಯವನ್ನಾಗಿ ಮಾಡ್ತಿದೆ.
ನಾನು ಜ್ವಾಲಾ ಸ್ವರೂಪಾತ್ಮನಾಗಿದ್ದೇನೆ. ನನ್ನ ಎಲ್ಲ ವಿಕರ್ಮಗಳು ಭಸ್ಮ ಆಗ್ತಾ ಇದೆ ಹಾಗೂ ನನ್ನ ಎಲ್ಲ ಸಂಸ್ಕಾರಗಳು ಶುದ್ಧವಾಗ್ತಾ ಇದೆ. ನಾನಾತ್ಮ ವೇದಾಗೀರ, ಯಾವುದೇ ಕಲೆಗಳಿಲ್ಲದ ವಜ್ರ ಆಗಿದ್ದೇನೆ. ಅತೀ ಪ್ರಕಾಶಮಯ ಮಣಿ. ನಾನಾತ್ಮ ನಿರ್ಮಲ ಪಾವನನಾಗಿದ್ದೇನೆ. ನಾನಾತ್ಮ ದಿವ್ಯ ಸತ್ಯ ಸ್ವರೂಪನಾಗಿದ್ದೇನೆ. ನಾನು ಶಾಂತ ಸಮರ್ಥಾತ್ಮನಾಗಿದ್ದೇನೆ. ನಾನು ಪ್ರಕಾಶಮಯ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನಾನು ಅಶರೀರಿ ವಿದೇಹಿ ಆತ್ಮನಾಗಿದ್ದೇನೆ. ನಾನು ಆತ್ಮ ನನ್ನ ಅನಾದಿಯ ಸಂಪೂರ್ಣ ಬೀಜ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ನನ್ನ ಅನಾದಿ ಸ್ಥಿತಿ, ಬೀಜರೂಪ ಸ್ಥಿತಿ ಸರ್ವಶಕ್ತಿಗಳಿಂದ ಸಂಪನ್ನ ಸ್ಥಿತಿಯಾಗಿದೆ. ನನ್ನ ಸಂಪೂರ್ಣತೆಯ ಸಂಸ್ಕಾರಗಳು ನನ್ನಲ್ಲಿ ಮರ್ಜ್ ಆಗ್ತಾ ಹೋಗ್ತಿದೆ. ನಾನಾತ್ಮ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ, ನಿರ್ವಿಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಯಾವುದೇ ಸಂಕಲ್ಪಗಳಿಲ್ಲ. ಆತ್ಮ ಬಿಂದು ನಿರಾಕಾರಿ, ಸಂಪೂರ್ಣ ಪಾವನ, ಪವಿತ್ರ, ನಿರ್ಮಲ, ನಿಸ್ಸಂಕಲ್ಪ ಸ್ಥಿತಿ. ಕೆಲವು ಕ್ಷಣಗಳು ತಮ್ಮ ಮನಸ್ಸು ಬುದ್ಧಿಯನ್ನು ಈ ದಿವ್ಯ ಅಲೌಕಿಕ ಸಂಪೂರ್ಣ ಸತ್ಯ ಬೀಜ ರೂಪದಲ್ಲಿ ಸ್ಥಿತ ಮಾಡಿಕೊಳ್ಳಿ. ಈ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಆ ದಿವ್ಯ ಅಲೌಕಿಕ ಸ್ವರೂಪವನ್ನು ದಿವ್ಯ ನೇತ್ರದಿಂದ ನೋಡಿ.
ನಾನಾತ್ಮ ಅಕಾಲ ಮೂರ್ತನಾಗಿದ್ದೇನೆ. ಭಗವಂತ ಶಿವ ಬಾಬಾ ನನಗೆ ಅಮರ ಭವದ ವರದಾನವನ್ನು ಕೊಟ್ಟಿದ್ದಾರೆ. ಭಾಗ್ಯವಿದಾತ, ವರದಾತ ಬಾಬಾರವರ ಸಂಘದಲ್ಲಿ ನಾನು ಸಹ ಆ ವರದಾನಿ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೀನಿ. ನನ್ನ ಆತ್ಮ ಅಮರ ಅವಿನಾಶಿಯಾಗಿದ್ದೀನಿ. ನನ್ನ ಆತ್ಮ ಸಂಪೂರ್ಣ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನನ್ನ ನಾಲ್ಕು ಕಡೆ ದಿವ್ಯ ಪ್ರಕಾಶದ ಕಾರ್ಬಿದೆ. ಬಾಬಾ ಅತಿ ಪ್ರಿಯ ಬಾಬಾ, ನಾನು ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಲಿ. ಪವಿತ್ರತೆಯಿಂದ ಸಂಪನ್ನ ಮಾಡಿ ನನ್ನ ಆತ್ಮನನ್ನು ತಮ್ಮ ಸಮಾನ ಮಾಡಿಕೊಂಡಿದ್ದೀರ. ವಿಶ್ವ ಕಲ್ಯಾಣಕಾರಿ ಶಿವ ಬಾಬಾ ನನಗೆ ವಿಶ್ವ ಕಲ್ಯಾಣದ ಸೇವೆಯನ್ನು ನೀಡಿದ್ದಾರೆ. ನನ್ನ ಹೃದಯ ಆ ಹೃದಯ ರಾಮನ ಸತ್ಯ ಪ್ರೀತಿಯಿಂದ ತುಂಬಿದೆ. ಸತ್ಯ ಹೃದಯದಲ್ಲಿ ಆ ಪರಮಾತ್ಮನ ಸತ್ಯ ಪ್ರೀತಿಯಿಂದ ಸಂಪನ್ನ ಆಗಿದೆ. ಶಿವಬಾಬನ ವರದಾನಗಳಿಂದ ಸಂಪನ್ನ ನನ್ನ ಆತ್ಮ ವಿಶ್ವ ಕಲ್ಯಾಣದ ಕಾರ್ಯಕ್ಕೋಸ್ಕರ ಮತ್ತೆ ಸಾಕಾರಿ ಪ್ರಪಂಚದಲ್ಲಿ ಬರ್ತೀನಿ. ಸೇವಾರ್ಥವಾಗಿ ತಂದೆಯಿಂದ ಪಡ್ಕೊಂಡಿರುವಂತಹ ಸರ್ವಶಕ್ತಿಗಳು, ಸರ್ವ ವರದಾನಗಳು ಅಪವಿತ್ರ ಪ್ರೀತಿ ಎಲ್ಲ ಸಹೋದರ ಆತ್ಮಗಳಿಗೆ ಕೊಡಕ್ಕೋಸ್ಕರ ಸೇವಾರ್ಥವಾಗಿ ನಾನು ಈ ಸಾಕಾರಿ ಪ್ರಪಂಚದಲ್ಲಿ ಅವತರಿತನಾಗಿದ್ದೇನೆ. ಈ ಶ್ರೇಷ್ಠ ಶುದ್ಧ ಸಂಪೂರ್ಣ ಸ್ವಮಾನದಲ್ಲಿ ಸ್ಥಿತ ಆಗ್ತಾ
ನಾನಾತ್ಮ ನನ್ನ ಸಾಕಾರಿ ಶರೀರವನ್ನು ಪ್ರವೇಶ ಮಾಡ್ತೇನೆ. ಭ್ರುಕುಟಿಯ ಮಧ್ಯದಲ್ಲಿ ಅವತರಿತನಾಗ್ತೇನೆ. ನನ್ನ ಪ್ರತಿಯೊಂದು ಅಂಗ ಆತ್ಮೀಯತೆಯಿಂದ, ಪವಿತ್ರತೆಯಿಂದ ಶೀತಲವಾಗಿದೆ. ಹಾಗೂ ನನ್ನ ಆತ್ಮ ಈ ಆತ್ಮೀಯ ಪ್ರಕಾಶದ ಕಾರ್ಬಿನಲ್ಲಿ ವಿರಾಜಮಾನನಾಗಿದ್ದೇನೆ. ಹಾಗೂ ಲೈಟ್ ಮತ್ತು ಮೈಟಿಂದ ನನ್ನ ಆತ್ಮ ಸುಸರ್ಜಿತನಾಗಿದ್ದೇನೆ. ಹೃದಯದಲ್ಲಿ ಹೃದಯ ರಾಮ ತಂದೆ ಸರ್ವರ ಕಲ್ಯಾಣಕಾರಿ ತಂದೆಯ ಜೊತೆ ಸರ್ವರಿಗೂ ಪ್ರೇಮ, ದಯೆ, ಕೃಪೆ, ಅನುಕಂಪದ ಕಿರಣಗಳನ್ನು ಹರಡ್ತಾ ಇದ್ದೀನಿ. ಸ್ನೇಹ ಭಾವದ ಆತ್ಮೀಯ ಪ್ರೇಮದ ಪ್ರಕಂಪನಗಳು ಪರಮಾತ್ಮನ ಈ ದಿವ್ಯ ಅಲೌಕಿಕ ಆತ್ಮೀಯ ಪ್ರೇಮ ಸರ್ವಶಕ್ತಿಗಳು, ಸರ್ವಗುಣಗಳು, ಶಾಂತಿ, ಪವಿತ್ರತೆಯ ಕಿರಣಗಳು ಇಡೀ ವಿಶ್ವವನ್ನು ಆವರಿಸ್ತಾ ಇದೆ. ಐದು ತತ್ವಗಳ ಪ್ರತಿ ಕಣಕಣಕ್ಕೂ, ಪ್ರತಿಯೊಂದು ಆತ್ಮಕ್ಕೂ ಪರಮಾತ್ಮನ ಶಾಂತ ಶೀತಲ ಜಲ, ಪವಿತ್ರ ಪ್ರೀತಿಯ ತರಂಗಗಳು, ಪ್ರಭುವಿನ ಕೃಪೆ, ಆತ್ಮೀಯ ಸ್ನೇಹ, ಸರ್ವಶಕ್ತಿಗಳು, ಪವಿತ್ರತೆಯ ತರಂಗಗಳಿಂದ ಸಂಪನ್ನರಾಗ್ತಿದ್ದಾರೆ. ಸ್ವತಃವಾಗಿ ಆತ್ಮಗಳು ತಮ್ಮ ತಮ್ಮ ಸ್ವಭಾವ ಸಂಸ್ಕಾರಗಳ ಅನುಸಾರ ಯಥಾಶಕ್ತಿ ಯಾವ ಆತ್ಮಕ್ಕೆ ಏನು ಬೇಕು ಅದನ್ನು ಪಡೆಯಲು ಪಾಪನ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಐದು ತತ್ವಗಳು ಸೇವಾದಾರಿಯಾಗಿ ತಮ್ಮ ಇಷ್ಟ ದೇವತೆಗಳ ಸೇವೆಯಲ್ಲಿ ತತ್ಪರರಾಗಿದ್ದಾರೆ. ಸಹಯೋಗವನ್ನು ನೀಡ್ತಿದ್ದಾರೆ.
ಸ್ವಯಂನ ಸ್ಥಿತಿ ಎಷ್ಟು ಶ್ರೇಷ್ಠ, ಸುಖದಾಯಿ, ಆನಂದಮಯವಾಗಿದೆ. ಹೃದಯದ ಗೀತೆ ಪದೇ ಪದೇ ಮೊಳಗ್ತಾ ಇದೆ. ವಾಹ್ ಬಾಬಾ, ವಾಹ್ ನನ್ನ ಶ್ರೇಷ್ಠ ಭಾಗ್ಯ. ಕಲ್ಪ ಕಲ್ಪ ಡ್ರಾಮಾದಲ್ಲಿ ಬಾಬಾರವರ ಜೊತೆ ಇಂಥ ಶ್ರೇಷ್ಠ ಪಾತ್ರವನ್ನು ಅಭಿನಯ ಮಾಡೋಕ್ಕೆ ಸಿಕ್ಕಿದೆ. ವಾಹ್ ನನ್ನ ಭಾಗ್ಯ, ವಾಹ್. ಯುಗದ ಅಂತ್ಯದಿ ಬಂದಿಹನು ಶಿವನು, ನಿತ್ಯವೂ ಮನದಲ್ಲಿ ನೆನೆಹಿರಿ ಶಿವನ. ಯುಗದ ಅಂತ್ಯದಿ ಬಂದಿಹನು ಶಿವನು, ಆತ್ಮ ಪರಮಾತ್ಮರ ಮಿಲನದ ಸಮಯವಿದು. ಆತ್ಮ ಪರಮಾತ್ಮರ ಮಿಲನದ ಸಮಯವಿದು. ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ, ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ. ಯುಗದ ಅಂತ್ಯದಿ ಬಂದಿಹನು ಶಿವನು.
ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ ಮಾಡುತ್ತಲಿಹರು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯ ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ಯುಗದ ಅಂತ್ಯದಿ ಬಂದಿಹನು ಶಿವನು